ಅಣ್ಣ ತಮ್ಮಂದ್ರೆ ಯುವಕರೇ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಸನಾತನ ಹಿಂದೂ ಧರ್ಮದ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಹುಬ್ಬಳ್ಳಿಯ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಏನು ಶ್ರೀರಾಮನವಮಿ, ಈಗಾಗಲೇ ನಮ್ಮ ಪೂಜ್ಯರು ಹೇಳದಂತೆ ಇಲ್ಲಿ ಒಂದು ಹಿಂದೂ ಶಕ್ತಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಒಂದು ಹಿಂದುತ್ವ ಇದೆ, ಆ ಹಿಂದುತ್ವದ ಹಿನ್ನೆಲೆಯಲ್ಲೇ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡ್ತಾ ಇದ್ದಾರೆ ಅಂತ ಮಾತಾಡಿ ನಾನು 100ಕ್ಕೆ 100 ಹಿಂದೂಗಳ ಓಟಿನಿಂದ ಆರಿಸಿ ಬಂದವ. ಒಂದು ಸಾಹೇಬ್ರ ಓಟ್ ಹಾಕಬೇಡ್ರಿ ಅಂತ ಓಪನ್ ಹೇಳಲ್ಲ. ನಾ ಮುಂದಾದ್ರೂ ಭಗವಾ ಸಲುವಾಗಿ ಇಡೀ ನನ್ನ ಪ್ರಾಣವನ್ನೇ ಕೊಡ್ತೀನಿ. ನನಗೆ ಯಾವ ಚಿನ್ನನೂ ಬೇಕಾಗಿಲ್ಲ, ಭಗವಾ ಒಂದಿದ್ರೆ ಸಾಕು. ನನ್ನ ರಾಜಕಾರಣ ಜೀವನ ನಾನು ಯಾಕಂದ್ರೆ ಅಯೋಧ್ಯೆಗೆ ಹೋದ ಒಂದಿನ ಡಿಸೆಂಬರ್ 6ಕ್ಕೆ ನಾವೆಲ್ಲ ಕಣ್ಣಿನೇ ನೋಡಿದೀವಿ. ಆ ಬಾಬ್ರಿಯ ಮಸೂದಿ ಏನಿತ್ತು ಕೆಡವುದಂತ ಕಾಲದಲ್ಲಿ ನಾವು ಅಯೋಧ್ಯೆದಲ್ಲಿ ಇದ್ದಂಥವ್ರು. ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವ ನಮ್ಮ ಪೂಜ್ಯರು ಹೇಳಿದ್ರು, ರಾಮ ಅಂದ್ರೆ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಂತ ರಾಮ ಅಲ್ಲ. ರಾಮ ಇವತ್ತು ನಮ್ಮ ಅಪ್ಪನ ಹೆಸರು ರಾಮನೇ, ರಾಮನಗೌಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪನ ಹೆಸರು ರಾಮಜಿ. ದಲಿತರು, ಹಿಂದುಳಿದವರು, ಲಿಂಗಾಯತರು, ಬ್ರಾಹ್ಮಣರು, ಮರಾಠರು, ಸವಜಿಗಳು ಯಾವ ಎಲ್ಲರ ಮನೆಗೆ ಒಬ್ಬ ರಾಮ ಇರ್ತಾನೆ. ರಾಮನ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ರಾಮ ಇಲ್ಲ. ಆದ್ರೆ ಏನ್ ಮಾಡೋದು, ಕೆಲವೊಂದು ಕಂಟ್ರಿ ನನ್ನ ಮಕ್ಕಳು ಈ ದೇಶದಾಗ ಅನ್ನ ತಿಂತಾರ, ಮಕ್ಕಳು ನೀರು ಕುಡ್ತಾರ. ಈಗ ಆ ಸಾಬ್ರಿಗಿಂತ ಹರಾಮ ಕೊರಗಳು ನಮ್ಮ ಹಿಂದೂಗಳು ಒಳಗದ. ನಾನೇ ಪೂಜ್ಯರು ಹೇಳಿದ್ರಲ್ಲ ಪಾರ್ಲಿಮೆಂಟ್ ನಲ್ಲಿ ವಕಫ್ ಕಾನೂನು ನಮ್ಮ ಮಠ ಮಂದಿರಗಳ ಆಸ್ತಿ ವಕಫ್ ಮಾಡ್ತಾ ಇದ್ರು. ನಾ ಹೇಳಿದೆ, ರೇ ಮಕ್ಕಳೇ, ನಿಮ್ ಇಸ್ಲಾಂ ಹುಟ್ಟಕ್ಕಿಂತ ಮೊದಲ ಜಗತ್ತಾಗ ಹುಟ್ಟಿದ್ದು ಸನಾತನ ಹಿಂದೂ ಪ್ರಭು ಶ್ರೀರಾಮಚಂದ್ರ. ಪಾಂಡವರು ಇದ್ದಾಗ ಎಲ್ಲಿದ್ರು, ಇಸ್ಲಾಮೇ ಇರಲಿಲ್ಲ. ಆದ್ರೆ ದುರ್ದೈವ ಅಂದ್ರ ನಮ್ಮ ಹಿಂದೂಗಳೊಳಗೆ ಸಾಬರ್ಕ್ಕಿಂತ ಹೆಚ್ಚು ಅವರಿಗೆ ಹುಟ್ಟದಂಗೆ ಅದಾರ. ವಕಫ್ ಕಾನೂನಿಗೆ ಹಿಂದೂಗಳ ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದೀನಿ ಅಂತ ಹೇಳಿದ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನ್ಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹೋಗ್ತೀವಿ. ಹಿಂಗಾಗ್ತಾವ ಪ್ರಾಸ್ಪಿಟೋ ಮ್ಯಾಮ್ ಎಲ್ಲರೂ. ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರ, ಇವತ್ತು ವಕಫ್ ಬಿಲ್ ಹೋಗ್ಬೇಕಾದ್ರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ, ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಇವತ್ತ ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು 6 ವರ್ಷ. ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ನೀವು ಯಾರು ಹೊರಗೆ ಹಾಕೋದ್ರೆ ಏನು ಖುಷಿಯಾಗುದಿಲ್ಲ. ಇವತ್ತು ನಾನು 3000 ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು, ಒಂದೇ ಮಾತಾಡಿದ್ರು. ಕೆಲವೊಂದು ಲಿಂಗಾಯತ ಸಾಹೇಬ ಮಠದವರು ಲಿಂಗಾಯತರಂದ್ರೆ ಹಿಂದೂ ಧರ್ಮದವ್ರು ಅಲ್ಲ ಅಂತ ಹೇಳ್ತಾರೆ. ಲಿಂಗಾಯತ ಬೇರೆ ಅಂತ. ಅರೇ ಅವ್ರಿಗೆ ಹೇಳಿದೆ, ಸನಾತನ ಧರ್ಮ ಉಳಿದ್ರೆ ನಿಮ್ಗೆ ಇವತ್ತು ಉಳಿತಿತ್ತು ಮಕ್ಕಳೇ. ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಘಟ ಬಿಟ್ಕೊಂಡು ಮಸೀದಿಗೆ ಹೋಗ್ಬೇಕಾಗ. ಲಿಂಗಾಯತರು ಹಿಂದೂಗಳೇ, ವೀರ ಶೈವರು ಹಿಂದೂಗಳೇ. ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ 3000 ಮಠ ಸ್ವಾಮಿಗಳು.
ನೀವು ಒಟ್ಟು ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತತಿ ಅಂತ ಹೇಳಿದಾರೆ. ಮುಂದಿನ ದಿವಸ ನನಗೇನು ಏನಾಗಿಲ್ಲ, ನಾಲ್ಕು ಪಟ್ಟು ನಾನು ಜನಪ್ರಿಯ ಆಗಿಬಿಟ್ಟಿನಿ. ನನ್ನ ತಗೋಲಾದ್ರೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಕೊಡ್ಲಕ್ಕ ಆಗುವುದಿಲ್ಲ. ಜನರ ಆಶೀರ್ವಾದ ಐತಿ. ನಾ ಎಲ್ಲೂ ಸ್ಟ್ರೈಕ್ ಮಾಡಕ್ಕೆ ಯಾರಿಗೂ ಹೇಳಿಲ್ಲ. ನಾ ಇವತ್ತೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದಲ್ಲ, ಭಗವಾ ಜೆಂಡಾ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ. ನಾ ಎಂತ ಊರಾಗ ಹಾಕ್ಸ್ಕೊಡ್ತೀನಂದ್ರ 2,80,000 ಓಟ್ ಅದಾಗ 1,25,000 ಪಾಕಿಸ್ತಾನ ಅದಾರ. 1,60,000 ನಮ್ಮ ಹಿಂದೂಗಳದಾರ. ಬೇಕಾದವ್ರ ಮಕ್ಕಳು ಬೇಕಾದ ರೊಕ್ಕ ಕಳಿಸೋದು ನಮ್ಮ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ, ಜಾಬಾಕ್ ಹೋಗಿ ಹೊಡಿತಾರ. ಮಕ್ಕಳು ಬಂಗಾರ ತಗೋತಾರ, ಸೀರೆ ತಗೋತಾರ. ಓಟ್ ಬಂದಾಗ ಬಸವನಗುಡಿ ಎಲ್ಲ ನೋಡಿ ಕೂತಿರ್ತಾರೆ. ಅದಕ್ಕೆ ನಾ ಹೇಳಿದೆ, ಜೋ ಹಿಂದೂ ಹಿತ ಮೇ ಬಾತ್ ಕರೆಗಾ. ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ. ನಮ್ಮ ಕೈಯಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಹೊಕ್ಕಿದ್ರಲ್ಲ ಮಕ್ಕಳು, ಅವ್ರಿಗೆ ಸೀದಾ ನಾ ಏನಾರ ಗೃಹ ಮಂತ್ರಿ ಇದ್ದಂತ ಜನ್ನತ್ ಕಳಿಸ್ತಿದ್ದೆ. जन्नत में 72 ಹುರಿಯಾ ಹೈ. ಅಲ್ಲಿ ಸುಂದರ ಕನ್ಯರ ಅರ್ಥ ಕಾಲು ಹೊತ್ತ ಅರ್ಥ. ನಾ ಏನಾರ ಬಂದೆ ಅಂದ್ರೆ ಮುಂದಿನ 2028ಕ್ಕೆ ರಾಮನವಮಿ ಮ್ಯಾಗ ಕಲ್ಲು ಹೋಗಿದ್ರ, ಗಣೇಶನ ಮ್ಯಾಗ ಕಲ್ಲು ಹೋಗಿದ್ರ, ದೇವಿ ಮ್ಯಾಗ ಕಲ್ಲು ಹೋಗಿದ್ರ ಸೀದಾ ಜನ್ನತ್. ಪೊಲೀಸ್ ಸ್ಟೇಷನ್, ಸಿವಿಲ್ ಹಾಸ್ಪಿಟಲ್ ಹೋಗುದು, ಪೋಸ್ಟ್ ಮಾರ್ಟಮ್ ಮಾಡುದು, ಹೋಗುದೇ ಅಂತ ಬೇಕಿಲ್ಲ ರಾಜ್ಯಕ್ಕೆ. ಬಾಬಾ ಬೇಕಿಲ್ಲ, ರಾಮನ ಭಕ್ತ ಬೇಕಿಲ್ಲ, ಸನಾತನ ಧರ್ಮ ಉಳಿಸುವಂತ ನಾಯಕ ಬೇಕಿಲ್ಲ. ಮುಂದಿನ ದಿವಸದಲ್ಲಿ ಎಲ್ಲರೂ ಒಕ್ಕಟ್ಟಿನಿರುವುದು. ಯಾರು ಏನು ಕಾಳಜಿ ಮಾಡಬೇಡ್ರಿ. ಗುರುಗಳನ್ನು ಕಿವಿ ಮಾತಾಡ್ಯಾರ, ಮತ್ತೆ ಅವಾಗ ಸಂದರ್ಭ ಬಂದಾಗ ಬರ್ತಿಲ್ಲ. ಈ ಸಲ ಮಾತ್ರ ಕರ್ನಾಟಕದಾಗ ಯೋಗಿ ಆದಿತ್ಯನಾಥ್ ಕೆಲವು ಹಿಂದೂಗಳ ದೇವಸ್ಥಾನ ಇದು ಅಂದ್ರೆ ಅವ್ರ ಮನೆ ಕಲಾಸೆ. ಅದಕ್ಕೆ ತಂದುಗಳೇ ರಾಮನಂತ ದೊಡ್ಡ ಶಕ್ತಿಯಾಗಿ ಈ ದೇಶನಾಗ. ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ. ನಾವೆಲ್ಲ ಒಕ್ಕಟ್ಟಿನಿಂದೂ, ಯಾಕಂದ್ರೆ ನನಗೆ ಇವತ್ತು ಹುಬ್ಬಳ್ಳಿಗೆ ಬಂದೆ, ಹಿಂದೂ ಸಂಘಟನೆಗಳು ಎಲ್ಲರೂ ಬಂದು ಹೇಳಿದ್ರು, ನೀವೇನು ಹಂಚಬೇಡ್ರಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ನಮ್ಮ ಹಿಂದೂ ಸಂಘಟನೆ ಹೊತ್ತು ನೋಡ್ರಿ, ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರ್ಕೋಳವರು ಹಾಗೂ ನಮ್ಮ ಮಲಪಣ್ಣ ಸಿರ್ಕೋಳವರು ಇಷ್ಟು ಅದ್ಭುತವಾದಂತ ರಾಮನವಮಿ ಮಾಡ್ತಾರ, ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾರ. ಮತ್ತೆ ಯಾವ ಮಾಡ್ತಾರ್ರಿ? ಭಗೀರಥ ಮಹಾರಾಜ್ ಉಪ್ಪಾರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆ ಇಳಿಸಿದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ. ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಈಗ ಅಂತ ಕಂಪ್ನಿಗಳು ಭಾಳ ಆಗ್ಯಾವ. ಓಡಾಟ ಮಾಡಿ ತಿನ್ರಿ, ರೊಕ್ಕ ಕೊಡ್ರಿ ನೋಡು, ಅರ್ಧ ಕಿಸೆದಾಗ ಇಡುದು, ಅರ್ಧ ಓಡಾಟ ಮಾಡುದು, ಅರ್ಧ ಡಾಬಾದಾಗ ತಿನ್ನುದು. ಒಬ್ಬೊಬ್ರು ಗಂಡುಗಬ್ರುಗಳು ಈ ಗಣಪತಿ ಮತ್ತು ಅದು ದೇವಿ ಸ್ಟೇಜ್ ಅಂತಲ್ಲ ತಳಗೆ ದಾರು ಕುಡಿತಿರ್ತಾರೆ. ನಾ ಬೈತಿರ್ತೀನಿ ಬಿಜಾಪುರನಾಗ ಭಾಳ ಸ್ಟ್ರಿಕ್ಟ್ ಇರ್ತಿದ್ರು ಗಣಪತಿಗೆ. ಹೆಂಗಂದ್ರ KEB ಪರ್ಮಿಷನ್ ತಗೋಬೇಕು, ಪೊಲೀಸ್ ಸ್ಟೇಷನ್ದಾಗ PSI ಬಲ್ಲಿ ಹೋಗಿ ಬರ್ಸ್ಬೇಕೇನಂತ. ನಾವು 5 ದಿವಸ ಕೂರಿಸುತ್ತೇವೆ, 4x5 ಪೆಂಡಾಲ್ ಹೊಡಿಬೇಕು, ಗಣಪತಿ ನಾಷ್ಟೇನ ಒಬ್ಬನೇ ಕೊಡಿರ್ಬೇಕು, ಮೆರವಣಿಗೆಯಲ್ಲಿ 4 ಜನ ಇರಬೇಕು, 2 ಬೇಂಡ್ ಭಾಷೆ ಇರಬೇಕು. ನಾನು 5 ಜನ ನಾನು ಆಟ ಕಲಿಸಿ
ಹೇಳಿದೆ ಎಲ್ಲ ಟಿವಿ ಲೈನ್ಗಳು ಬೇಕಾದ್ರೆ ಕರೆಂಟ್ ಪೊಲೀಸರಿಗೆ ನಿಮ್ ಪರ್ಮಿಷನ್ ಎದಕ್ ಬೇಕಪ್ಪ? ನಾವು ಗಣಪತಿ ಕೂಡ್ಸರ್ ಹೋಗಿ ರಕ್ಷಣೆ ಮಾಡಿ ಕತೆ ಹೇಳಕೈತೆ ಪೊಲೀಸರು. ನಮಗೆ ಯಾವ ಪರ್ಮಿಷನ್ ಇಲ್ಲ ಬಿಜಾಪುರ್ನಾಗ. ಬೆಳತನ ಕುಡಿತಾರ, ಬೆಳತನ ಅವರೇ 10 ಗಣಪತಿ ಅವ್ರು 10 ಕರೆ ಹಬ್ಬಿಸ್ಲಿ 12 ಕರೆ ಹಬ್ಬಿಸ್ಲಿ ಡ್ಯಾನ್ಸ್ ಭಾಳ ಮಾಡ್ತಾರೆ. ಮಾಡಲ್ಲ ನಿನಗೇನು ಮಾಡ್ಕೊಂಡು ಈ ಸೆಕ್ಯೂರಿಟಿ ಮುಂದೆ ನಮ್ಮ ಪೊಲೀಸರು ಸಹಿತ ಅವರು ಗುಲಾಲ್ ಅವರು ಹಿಂಗೆ ಬೇಕಾಗಿತ್ತು ಅಂತ ಕರ್ನಾಟಕದಾಗ ಹಳಬರು ಕನ್ನಡ ಕಠಿಣ ಕ್ರಮ ಕೈಗೊಳ್ಳೋರು ಬೇಕಾಗಲ್ಲ. ಈಗ ಹಾಕದ ಮ್ಯಾಗ ಕಠಿಣ ಕ್ರಮ ಇಲ್ಲಾಂದ್ರೆ ನಮ್ಮ ನೋಡಿ ಗಣಪತಿನ ಜೈಲಿಗೆ ಹೋಗ್ತಾರೆ ಗಂಡ ಮಕ್ಕಳು. ಯಾವ್ದು ನಾಗಮಂಗಲ ಎಲ್ಲದು ಗಣಪತಿನ ಜೈಲ ಪೊಲೀಸರಿಗೆ ಗಾಡಿ ಕೂಡ್ಸಾರ ಗಣಪತಿನ ಕೊಡ್ತಾರ. ಎಂತ ಬದಮಾಸ್ ಸುಳ್ಳು ಸರ್ಕಾರ ವಿಧಾನಸೌಧದಾಗ ಹೇಳಿಲ್ಲ. ನಾ ವಿಧಾನಸೌಧದಾಗ ಯಾರಿಗೂ ಅನ್ಸೋದಿಲ್ಲ. ನನಗೇನು ತಿಳಿದಿತ್ತು ಅದು ಹೊಡಿತೀನಿ. ನಮಗೆ ಯಾರು ಭಾಳ 6 ವರ್ಷ ಮತ್ತೆ ಲೋಕಸಭಾ ಬರೋಣ ಎಲ್ಲ ಲೋಕಸಭಾ ಗೆದ್ದು ನನ್ನ ಮನೆ ಕೊಡ್ತಾರೆ ಗೌಡ್ರೆ ಬಿಜೆಪಿ. ನಿಮ್ಗೆ ಅಸಲ ಕೇಳ್ಬೇಕಂತಾರೆ ಜನ. ಲೋಕಸಭಾ ಎಲೆಕ್ಷನ್ ಮಾಡಿ ಮತ್ತೆ 6 ವರ್ಷ ಉಚ್ಚಾಟನೆ ಮಾಡ್ತಾರೆ. ಈ ಸಲ 6 ವರ್ಷ ಉಚ್ಚಾಟನೆ ಮಾಡ್ಯಾರಲ್ಲ, ಅದು 6 ತಿಂಗಳನ್ನು ತಡಿದಿಲ್ಲ ನೋಡಕತ್ತ. ಅದ್ರ ಬಂದವಳೆ ನಾವು ಗಟ್ಟಿ ಆಯ್ತು. ನೀವೆಲ್ಲ ನನ್ನ ನೋಡ ಇರ್ತೀರಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಮಹಾರಾಣಾ ಪ್ರತಾಪ್ ಕಿ, ಭಗೀರಥ ಮಹರ್ಷಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂಗೊಳ್ಳಿ ರಾಯಣ್ಣ ಅವರಿಗೆ, ರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಜಗ್ಜೀವನ್ ರಾಮ್ ಅವರಿಗೆ, ಸಮಸ್ತ ಸ್ವಾಭಿಮಾನಿ ಹಿಂದೂಗಳಿಗೆ